ನಮಸ್ಕಾರ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಪ್ರಕಟಿಸಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಹಿಂದಿನ ವಿಡಿಯೋಗಳಲ್ಲಿ ನೋಡ್ಕೊಂಡು ಬಂದಿದ್ದೇವೆ. 2024-25 ಪರೀಕ್ಷಾ ಸಿದ್ಧತೆಗಾಗಿ ಪ್ರಕಟಿಸಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ 2 ಈಗಾಗಲೇ ನೀವು ಉತ್ತರಿಸಿ ಪ್ರಾಕ್ಟೀಸ್ ಮಾಡಿರಬಹುದು. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ಯಾವ ರೀತಿಯಾಗಿ ಉತ್ತರಿಸುವುದು ಅಥವಾ ಮಾಡೆಲ್ ಆಗಿರುವಂತಹ ಕೆಲವೊಂದು ಕೀ ಆನ್ಸರ್ಸ್ ಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ವಿಷಯ ಇರುವಂತದ್ದು ಸಮಾಜ ವಿಜ್ಞಾನ, ವಿಷಯ ಸಂಕೇತ 85 ಕೆ ಆಗಿರುವಂತದ್ದಾಗಿದೆ. ಈ ಪ್ರಶ್ನೆ ಪತ್ರಿಕೆ ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ 3 ಗಂಟೆ 15 ನಿಮಿಷ ಮತ್ತು 80 ಅಂಕಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಇರುವಂತದ್ದಾಗಿದೆ. ಈ ಪರೀಕ್ಷಾರ್ಥಿಗಳಿಗಾಗಿ ಇರುವಂತಹ ಸಾಮಾನ್ಯ ಸೂಚನೆಗಳ ಬಗ್ಗೆ ಎಲ್ಲ ನಾವು ಹಿಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ಬಂದಿದ್ದೇವೆ. ಹಾಗಾಗಿ ನೇರವಾಗಿ ಪ್ರಶ್ನೆಗೆ ಬರೋಣ. ಇಲ್ಲಿ ಮೊದಲ ವಿಭಾಗದಲ್ಲಿ ಬಂದಾಗ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾಗಿರುವಂತಹ ಉತ್ತರ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರವನ್ನ ಬರೆಯಬೇಕಾಗಿರುವಂತದ್ದಾಗಿದೆ. 8 ಪ್ರಶ್ನೆಗಳಿರುವಂತದ್ದಾಗಿದೆ. ಮೊದಲ ಪ್ರಶ್ನೆ, ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಕೇಳಿರುವಂತದ್ದು. ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿರುವಂತದ್ದಾಗಿದೆ. ಅಲೆಕ್ಸಾಂಡರ್ ರೀಡು, ಕಾರ್ನ್ವಾಲಿಸು, ಜೇಮ್ಸ್ ಥಾಮ್ಸನ್ ಮತ್ತು ಆರ್.ಎಂ. ಬರ್ಡ್ ಅಂತ ಹೇಳಿ ಇರುವಂತದ್ದು. ಈ 4 ಆಯ್ಕೆಯಲ್ಲಿ ಸರಿಯಾಗಿರುವಂತಹ ಉತ್ತರವನ್ನ ಆರಿಸಬೇಕಾಗಿರುವಂತದ್ದು. ರೈತವಾರಿ ಪದ್ಧತಿಯನ್ನ ಜಾರಿಗೆ ತಂದಿರುವಂತವರು ಸರಿಯಾಗಿರುವಂತಹ ಉತ್ತರ ಅಲೆಕ್ಸಾಂಡರ್ ರೀಡ್. ಉತ್ತರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಎ ಆಯ್ಕೆ ಅಂತ ಹೇಳಿ ಬರೆದು ಅಲೆಕ್ಸಾಂಡರ್ ರೀಡ್ ಅಂತ ಹೇಳಿ ಉತ್ತರಿಸಬೇಕಾಗಿರುವಂತ. ಹೀಗೆ ಉತ್ತರಿಸಿದಲ್ಲಿ ಸಂಪೂರ್ಣವಾಗಿರುವಂತಹ 1 ಅಂಕ ಇಲ್ಲಿ ದೊರೆಯುವಂತದ್ದು ಆಗಿದೆ. ನೆಕ್ಸ್ಟ್ 2ನೇ ಪ್ರಶ್ನೆ ಇರುವಂತದ್ದು, ಹಂಟರ್ ಆಯೋಗವನ್ನು ನೇಮಿಸಿದ ಮುಖ್ಯ ಉದ್ದೇಶ. ಯಾವ ಒಂದು ಉದ್ದೇಶಕ್ಕಾಗಿ ಹಂಟರ್ ಆಯೋಗವನ್ನು ರಚಿಸಿದರು ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದು ಆಗಿದೆ. ಇಲ್ಲಿ ಚೌರಿ ಚೌರಾ ಘಟನೆ ವಿಚಾರಣೆ, ಜಲಿಯನ್ ವಾಲಾಬಾಗ್ ದುರಂತದ ವಿಚಾರಣೆ, ಭಾರತ ಮತ್ತು ಪಾಕಿಸ್ತಾನ ಗಡಿಗಳನ್ನು ಗುರುತಿಸಲು ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ಕಲ್ಪಿಸಲು. ಸರಿಯಾಗಿರುವಂತಹ ಉತ್ತರ ಇಲ್ಲಿ ಜಲಿಯನ್ ವಾಲಾಬಾಗ್ ದುರಂತ ವಿಚಾರಣೆಗಾಗಿ ಈ ಒಂದು ಹಂಟರ್ ಆಯೋಗವನ್ನ ರಚಿಸಿರುವಂತದ್ದಾಗಿದೆ. ಬಿ ಆಯ್ಕೆ ಬರೆದು ಜಲಿಯನ್ ವಾಲಾಬಾಗ್ ದುರಂತ ವಿಚಾರಣೆಗಾಗಿ ಅಂತ ಹೇಳಿ ಉತ್ತರಿಸಿದಲ್ಲಿ 1 ಅಂಕ ಇಲ್ಲಿ ಸಂಪೂರ್ಣವಾಗಿ ದೊರೆಯುವಂತದ್ದಾಗಿದೆ. ನೆಕ್ಸ್ಟ್ 3ನೇ ಪ್ರಶ್ನೆ ಇರುವಂತದ್ದು, ಪೆಟ್ರೋಲಿಯಂ ಅನ್ನು ದ್ರವ ರೂಪದ ಚಿನ್ನ ಎನ್ನುವರು ಏಕೆಂದರೆ ಅಂತ ಹೇಳಿ ಕೇಳಿರುವಂತದ್ದು. ಯಾವ ಕಾರಣಕ್ಕೋಸ್ಕರ ಈ ಪೆಟ್ರೋಲಿಯಂ ಅನ್ನ ದ್ರವ ರೂಪದ ಚಿನ್ನ ಅಂತ ಹೇಳಿ ಕರೀತಾರೆ ಅನ್ನೋದನ್ನ ಉತ್ತರಿಸಬೇಕಾಗಿರುತ್ತದೆ. 4 ಆಯ್ಕೆಗಳನ್ನು ಗಮನಿಸಿ. ಬಹುಪಯೋಗಿ ಶಕ್ತಿ ಸಂಪನ್ಮೂಲ, ಹೆಚ್ಚು ರಫ್ತು ಮಾಡಲ್ಪಡುತ್ತದೆ, ಹೆಚ್ಚು ಕಲಬೆರಕೆ ಇರುವ ಸಂಪನ್ಮೂಲ, ಯುದ್ಧ ಮತ್ತು ಶಾಂತಿ ಕಾಲಗಳಲ್ಲಿ ಬಳಕೆಯಾಗುತ್ತದೆ. ಸರಿಯಾಗಿರುವಂತಹ ಉತ್ತರವನ್ನು ಸಹ ನೀವು ಕಮೆಂಟ್ ಮಾಡಿ ತಿಳಿಸಿ ಉತ್ತರವನ್ನ ಟ್ಯಾಲಿ ಮಾಡ್ಕೊಳ್ಬಹುದು. ಈ 4ರಲ್ಲಿ ಸರಿಯಾಗಿರುವಂತಹ ಉತ್ತರ ಬರುವಂತದ್ದು ಪೆಟ್ರೋಲಿಯಂ ದ್ರವರೂಪದ ಚಿನ್ನ ಏಕೆ ಅಂತ ಹೇಳಂದಾರ ಯುದ್ಧ ಮತ್ತು ಶಾಂತಿ ಕಾಲದಲ್ಲಿ ಇದು ಬಳಕೆಯಾಗ್ತದೆ. 2 ಸಂದರ್ಭದಲ್ಲೂ ಇದು ಬಳಕೆಯಾಗುವಂತದ್ದು ಪೆಟ್ರೋಲಿಯಂ. ಹಾಗಾಗಿ ಇದನ್ನ ದ್ರವರೂಪದ ಚಿನ್ನ ಅಂತ ಹೇಳಿ ಕರೆಯುವಂತದ್ದು ಆಗಿದೆ. ಇನ್ನು 4ನೇ ಪ್ರಶ್ನೆ ಇರುವಂತದ್ದು, ಸಾರ್ವಜನಿಕ ಆಡಳಿತದ ಪಿತಾಮಹ ಕೇಳಿರುವಂತದ್ದು. ಯಾರು ಸಾರ್ವಜನಿಕ ಆಡಳಿತದ ಪಿತಾಮಹ ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದು. ಎಫ್.ಎಂ. ಮಾರ್ಕ್ಸ್, ಲೂಥರ್ ಗುಲಿಗ್, ವುಡ್ರೋ ವಿಲ್ಸನ್, ಫಿಫ್ನರ್. ಸರಿಯಾಗಿರುವಂತಹ ಉತ್ತರ ಸಿ ಆಯ್ಕೆ ವುಡ್ರೋ ವಿಲ್ಸನ್ ಅಂತ ಹೇಳಿ ಬರೆದಿದ್ದೆ. ಅದರಲ್ಲಿ 1 ಸಂಪೂರ್ಣ ಅಂಕ ಇಲ್ಲಿ ದೊರೆಯುವಂತದ್ದು ಆಗಿದೆ. ಇನ್ನು 5ನೇ ಪ್ರಶ್ನೆ ಇರುವಂತದ್ದು, ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸಿರುವ ನಮ್ಮ ಸಂವಿಧಾನದ ವಿಧಿ. ಇದೊಂದು ಬಹಳ ಪ್ರಮುಖವಾಗಿರುವಂತಹ ವಿಧಿ ಆಗಿರುವಂತದ್ದು. ಈ ಒಂದು ಪ್ರಶ್ನೆ ಬಹಳಷ್ಟು ಪರೀಕ್ಷೆಗಳಲ್ಲಿ ಕೇಳುವಂತದ್ದು ಸಹ ಪ್ರಶ್ನೆ ಆಗಿರುವಂತದ್ದು ಆಗಿದೆ. ನೀವು ಉತ್ತರವನ್ನು ಕಮೆಂಟ್ ಸಹ ಮಾಡಿ ತಿಳಿಸಿ. ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸಿರುವ ನಮ್ಮ ಸಂವಿಧಾನದ ವಿಧಿಗಳಲ್ಲಿ 4 ಕೊಟ್ಟಿದ್ದಾರೆ. 14ನೇ ವಿಧಿ, 17ನೇ ವಿಧಿ, 24ನೇ ವಿಧಿ ಮತ್ತು 29ನೇ ವಿಧಿ ಅಂತ ಹೇಳಿ ಕೊಟ್ಟಿರುವಂತದ್ದಾಗಿದೆ. ಸರಿಯಾಗಿರುವಂತಹ ಉತ್ತರ ಬರುವಂತದ್ದು ಬಿ ಆಯ್ಕೆ 17ನೇ ವಿಧಿ, ಅಸ್ಪೃಶ್ಯತೆ ಆಚರಣೆಯನ್ನ ನಿಷೇಧಿಸಿರುವಂತಹ ವಿಧಿಯಾಗಿರುವಂತದ್ದು ಆಗಿದೆ. ಈ ಒಂದು ಸಂವಿಧಾನದ ವಿಧಿಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಇರುವಂತದ್ದಾಗಿರ್ತದೆ. ಈ ಪ್ರಶ್ನೆ ಬಹಳಷ್ಟು ಬಾರಿ ರಿಪೀಟ್ ಆಗಿ ಕೇಳುವಂತ ಸಾಧ್ಯತೆ ಇರುವಂತಹ ಪ್ರಶ್ನೆ ಸಹ ಆಗಿರುವಂತದ್ದು. ಇದನ್ನ ಸರಿಯಾಗಿ ನೆನಪಿಟ್ಕೊಂಡು ಪ್ರಾಕ್ಟೀಸ್ ಸಹ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿದೆ. ಇನ್ನು 6ನೇ ಪ್ರಶ್ನೆ, ಪ್ರಸವ ಪೂರ್ಣ ಲಿಂಗ ಪತ್ತೆ ಪರೀಕ್ಷೆ ನಿರ್ಬಂಧ ಕಾಯ್ದೆ ಜಾರಿಗೆ ಬಂದ ವರ್ಷ ಕೇಳಿರುವಂತದ್ದು. ಇಲ್ಲಿ ಲಿಂಗ ಪತ್ತೆ ಮಾಡುವಂತದ್ದು ಅಪರಾಧ ಆಗಿರುವಂತದ್ದಾಗಿದೆ. ಈ ನಿರ್ಬಂಧ ಪರೀಕ್ಷೆ ಕಾಯ್ದೆ ಜಾರಿಗೆ ಬಂದಿರುವಂತಹ ವರ್ಷಕ್ಕೆ ಸಂಬಂಧಿಸಿದಂತೆ ಉತ್ತರಿಸಬೇಕಾಗಿರುವಂತದ್ದು. ಇದು ಸಹ ಬಹಳ ಪ್ರಮುಖವಾಗಿರುವಂತಹ ಪ್ರಶ್ನೆ ಆಗಿರುವಂತದ್ದು. 1992, 1993, 1986, 1994 ಈ 4ರಲ್ಲಿ ಸರಿಯಾಗಿರುವಂತಹ ಉತ್ತರ ಬರುವಂತದ್ದು 1994ರಲ್ಲಿ ಪ್ರಸವ ಪೂರ್ಣ ಲಿಂಗ ಪತ್ತೆ ಪರೀಕ್ಷೆ ನಿರ್ಬಂಧ ಕಾಯ್ದೆಯನ್ನ ಜಾರಿಗೆ ತರಲಾಗಿದೆ. ಇನ್ನು 7ನೇ ಪ್ರಶ್ನೆ ಇರುವಂತದ್ದು, 1965-66 ಅವಧಿಯಲ್ಲಿ ಸಂಭವಿಸಿದ ಭೀಕರ ಬರಗಾಲ ಎದುರಿಸಿದ ಭಾರತ ಸರ್ಕಾರ ಕೈಗೊಂಡ ಕ್ರಮ ಕೇಳಿರುವುದು. ಎ, ಗೋಧಿಯ ಹೆಚ್ಚು ಇಳುವರಿ ನೀಡುವ ಬಿತ್ತನೆ ಬೀಜಗಳ ಬಳಕೆ, ರೈತರಿಗೆ ಸಹಾಯಧನ ಘೋಷಣೆ, ಭತ್ತಕ್ಕೆ ಬೆಂಬಲ ಬೆಲೆ ನಿಗದಿಪಡಿಸಿತು, ನೀತಿ ಆಯೋಗವನ್ನು ರಚಿಸಿತು ಅಂತ ಕೇಳಿರುವಂತದ್ದು. ಯಾವಾಗ 1965-66 ಅವಧಿಯಲ್ಲಿ ಸಂಭವಿಸಿರುವಂತಹ ಬರಗಾಲದ ಸಂದರ್ಭದಲ್ಲಿ ಮಾಡಿರುವಂತಹದ್ದು ಏನು ಅಂತ ಕೇಳಿರುವಂತದ್ದಾಗಿದೆ. ಈ ಆಯ್ಕೆ ಗೋಧಿಯ ಹೆಚ್ಚು ಇಳುವರಿ ನೀಡುವ ಬಿತ್ತನೆ ಬೀಜಗಳ ಬಳಕೆ ಆಗಿರುವಂತದ್ದು ಆಗಿದೆ.
ಇಲ್ಲಿ ನೋಡಿ 8ನೇ ಪ್ರಶ್ನೆ ಇರುವಂತದ್ದು, ಯಶಸ್ಸನು ಮನೆಗೆ ಸ್ವಿಗ್ಗಿಯ ಮೂಲಕ ದೋಸೆ ತರಿಸಿಕೊಳ್ಳುತ್ತಾನೆ. ಈತ ಬಳಸಿದ ವ್ಯಾಪಾರ ವಿಧಾನ ಕೇಳಿರುವಂತದ್ದು. ಯಾವ ಒಂದು ವಿಧಾನವನ್ನ ಇವನು ಬಳಸಿರುವಂತದ್ದು ಆಗಿದೆ. ಇಲ್ಲಿ ಸ್ವಿಗ್ಗಿಯ ಮೂಲಕ ಒಂದು ಅಪ್ಲೈಡ್ ಆಗಿರುವಂತಹ ಕ್ವಶನ್ ಆಗಿರುವಂತದ್ದು ಇದು. ಯಶಸ್ಸನು ಮನೆಗೆ ಸ್ವಿಗ್ಗಿಯ ಮೂಲಕ ದೋಸೆಯನ್ನು ತರಿಸಿಕೊಳ್ಳುತ್ತಾನೆ. ಆರ್ಡರ್ ಮಾಡಿ ಮನೆಗೆ ತರಿಸಿಕೊಂಡಿರುವಂತದ್ದಾಗಿದೆ. ಏನು? ಸಗಟು ವ್ಯಾಪಾರ, ಆಮದು, ಟೆಲಿಶಾಪಿಂಗು, ರಫ್ತು. ಇದು ಇರುವಂತದ್ದು ಯಾವ್ದ್ರಲ್ಲಿ ಬರ್ತದೆ? ಟೆಲಿಶಾಪಿಂಗ್. ಸಿ ಆಯ್ಕೆ ಟೆಲಿಶಾಪಿಂಗ್ ನಲ್ಲಿ ಬರುವಂತದ್ದು ಆಗಿದೆ. ಹೀಗೆ ಇದನ್ನ ಉತ್ತರಿಸಿದಲ್ಲಿ 1 ಅಂಕ ದೊರೆಯುವಂತದ್ದು. ಒಂದು ಪ್ರಶ್ನೆ ಅಪ್ಲೈಡ್ ಅನ್ವಯಿಗೆ ಸಂಬಂಧಿಸಿರುವಂತಹ ಒಂದು ಪ್ರಶ್ನೆ ಸಹ ಇರುವಂತದ್ದಾಗಿರುತ್ತೆ ಬಹು ಆಯ್ಕೆಯಲ್ಲಿ. ಇಲ್ಲಿ ನೋಡಿ ಯಾವುದು ಅನ್ನೋದಕ್ಕೆ ಅನ್ವಯಿಸಿ ಉತ್ತರಿಸಬೇಕಾಗಿರುವಂತದ್ದು ಆಗಿದೆ. ಇನ್ನು 2ನೇ ವಿಭಾಗದಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂತದ್ದು. ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕಾಗಿರುವಂತದ್ದು. 8 ಪ್ರಶ್ನೆ ಇವೆ, ಪ್ರತಿಯೊಂದಕ್ಕೂ 1 ಅಂಕ, ಒಟ್ಟು 8 ಅಂಕಗಳು ಇರುವಂತದ್ದಾಗಿದೆ. 9ನೇ ಪ್ರಶ್ನೆ, ಬ್ರಿಟಿಷರು ರಾಣಿ ಚೆನ್ನಮ್ಮಳನ್ನು ಬೈಲು ಹೊಂಗಲದಿಂದ ಕುಸುಗಲ್ಲಿನ ಸೆರೆಮನೆಗೆ ಏಕೆ ಸ್ಥಳಾಂತರಿಸಿದರು ಅಂತ ಕೇಳಿರುವಂತದ್ದು. ಯಾವ ಕಾರಣಕ್ಕೋಸ್ಕರ ಸ್ಥಳಾಂತರಿಸಿದರು ಅಂದಾಗ, ಬ್ರಿಟಿಷರು ರಾಯಣ್ಣನು ರಾಣಿ ಚೆನ್ನಮ್ಮನ ಕುಮ್ಮಕ್ಕಿನಿಂದ ಸೈನಿಕ ಕಾರ್ಯಾಚರಣೆಗಳನ್ನು ನಡೆಸುತ್ತಿದ್ದಾನೆ ಎಂದು ಭಾವಿಸಿದ್ದರು. ಹೀಗಾಗಿ ಬ್ರಿಟಿಷರು ಚೆನ್ನಮ್ಮಳನ್ನು ಬೈಲು ಹೊಂಗಲದಿಂದ ಕುಸುಗಲ್ಲಿನ ಸೆರೆಮನೆಗೆ ಸ್ಥಳಾಂತರಿಸಿದರು. ಇನ್ನು 10ನೇ ಪ್ರಶ್ನೆ ಇರುವಂತದ್ದು, ಚಾರ್ಟರ್ ಕಾಯ್ದೆಗಳ ಮುಖ್ಯ ಅಥವಾ ಪ್ರಮುಖ ಉದ್ದೇಶವೇನು ಅಂತ ಕೇಳಿರುವಂತದ್ದು. ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಪರವಾನಿಗೆಯನ್ನು ವಿಸ್ತರಿಸುವುದು ಆಗಿರುವಂತದ್ದಾಗಿ. ಇನ್ನು 11ನೇ ಪ್ರಶ್ನೆ, ಕಡಲ ತೀರದುದ್ದಕ್ಕೂ ನಾವು ಮ್ಯಾಂಗ್ರೋವ್ ಅರಣ್ಯಗಳನ್ನು ಏಕೆ ಬೆಳೆಸಬೇಕು ಅಂತ ಕೇಳಿರುವುದು. ಕಡಲ ಕೊರೆತಗಳನ್ನು ತಡೆಗಟ್ಟಲು ಮ್ಯಾಂಗ್ರೋವ್ ಅರಣ್ಯಗಳನ್ನ ಬೆಳೆಸಬೇಕಾಗಿರುವಂತದ್ದು ಆಗಿದೆ. 12ನೇ ಪ್ರಶ್ನೆ, ರಾಷ್ಟ್ರೀಯ ವಿದ್ಯುತ್ ಜಾಲದ ಉದ್ದೇಶವೇನು ಅಂತ ಕೇಳಿರುವಂತದ್ದು. ಹೆಚ್ಚುವರಿ ವಿದ್ಯುತ್ ಅನ್ನು ಕೊರತೆ ಇರುವ ಪ್ರದೇಶಗಳಿಗೆ ಸಾಗಿಸಲು ಹಾಗೂ ವಿದ್ಯುತ್ ಅನ್ನು ಸಮರ್ಪಕವಾಗಿ ಪ್ರಸರಣ ಮಾಡಲು ರಾಷ್ಟ್ರೀಯ ವಿದ್ಯುತ್ ಜಾಲವನ್ನ ನಿರ್ಮಿಸಲಾಗಿದೆ. ಇನ್ನು 13ನೇ ಪ್ರಶ್ನೆ, ನೇಮಕಾತಿ ಎಂದರೇನು ಅಂತ ಕೇಳಿರುವಂತದ್ದು. ಸೂಕ್ತ ಹುದ್ದೆಗೆ ಸೂಕ್ತ ವ್ಯಕ್ತಿಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯೇ ನೇಮಕಾತಿಯಾಗಿದೆ. ಇನ್ನು 14ನೇ ಪ್ರಶ್ನೆ, ವರದಕ್ಷಿಣೆ ಲಿಂಗ ತಾರತಮ್ಯಕ್ಕೆ ಕಾರಣವಾಗುತ್ತದೆ, ದೃಢೀಕರಿಸಿ ಅಂತ ಕೇಳಿರುವಂತದ್ದು. ಸ್ತ್ರೀಯರ ಸ್ವಾಭಿಮಾನ, ಗೌರವ, ಸ್ಥಾನಮಾನವನ್ನು ಕುಗ್ಗಿಸುತ್ತದೆ. ಇನ್ನು 15ನೇ ಪ್ರಶ್ನೆ ಇರುವಂತದ್ದು, ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕ ವೆಚ್ಚ ಹೆಚ್ಚಾಗುತ್ತಿದೆ, ಏಕೆ ಅಂತ ಕೇಳಿರುವಂತದ್ದು. 20ನೇ ಶತಮಾನದಲ್ಲಿ ಕಲ್ಯಾಣ ರಾಜ್ಯಗಳ ಉದಯದೊಂದಿಗೆ ಆಧುನಿಕ ಸರ್ಕಾರಗಳ ಕಾರ್ಯಕ್ಷೇತ್ರ ಮತ್ತು ಪಾತ್ರ ವಿಸ್ತರಣೆಯಾಗಿದೆ. ಹಾಗಾಗಿ ಸಾರ್ವಜನಿಕ ವೆಚ್ಚವು ಹೆಚ್ಚಾಗಿದೆ. ಇನ್ನು 16ನೇ ಪ್ರಶ್ನೆ, ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಏಕೆ ಸ್ಥಾಪಿಸಲಾಯಿತು ಅಂತ ಕೇಳಿರುವುದು. ಗ್ರಾಮಾಂತರ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಹೀಗೆ ನಾವು ಇಲ್ಲಿ ಬಹು ಆಯ್ಕೆ ಪ್ರಶ್ನೆ ಮತ್ತು 1 ಅಂಕದ ಪ್ರಶ್ನೆಯ ಉತ್ತರಗಳನ್ನ ನೋಡ್ಕೊಂಡು ಬಂದಿದ್ದೇವೆ. ಉಳಿದಿರುವಂತಹ ಪ್ರಶ್ನೆಯ ಉತ್ತರಗಳನ್ನು ಪಾರ್ಟ್ 2 ನೆಕ್ಸ್ಟ್ ಭಾಗದಲ್ಲಿ ನೋಡ್ಕೊಂಡು ಬರೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಈಗಾಗಲೇ ನಾವು ಮಾದರಿ ಪ್ರಶ್ನೆ ಪತ್ರಿಕೆ 1 ಉತ್ತರಿಸಿರುವಂತಹ ವಿಡಿಯೋನು ಸಹ ಸಿದ್ಧಪಡಿಸಿರುವಂತದ್ದು. ಅದನ್ನು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ, ಅಲ್ಲಿ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಂಡು ಬರಬಹುದು. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಇತರ ವಿಡಿಯೋಗಳನ್ನು ವೀಕ್ಷಿಸ್ತಾ ಇರಿ. ಧನ್ಯವಾದ.